ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಬರ ತಾಂಡವಾಡ್ತಾ ಇದೆ. ಒಂದ್ ಕಡೆ ಡ್ಯಾಮ್ಗಳು ಯಗಚಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಇವು ಸದ್ಯದ ಪರಿಸ್ಥಿತಿಯಲ್ಲಿ ಒಂದಿಷ್ಟು ನೀರು ಬಂದಿದೆ, ಜೊತೆಗೆ ಡ್ಯಾಮ್ಗಳು ಕೂಡ ತುಂಬಿದೆ. ಆದ್ರೆ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿಯಲ್ಲಿ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಾವು ಒಂದು ಏತ ನೀರಾವರಿಯ ಪ್ರದೇಶ ಏನಿದೆ, ಆ ಏತ ನೀರಾವರಿಯ ಪ್ರದೇಶದಲ್ಲಿ ಕೂಡ ಇದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನುವ ಒಂದೇ ಒಂದು ಏಕೈಕ ಉದ್ದೇಶದಿಂದ ಸುಮಾರು 2 ಕೋಟಿ ಬಿಲ್ ಪೆಂಡಿಂಗ್ ಇದೆ ಅನ್ನುವ ಕಾರಣಕ್ಕೆ ಈ ಏತ ನೀರಾವರಿಯಲ್ಲಿ ಈಗಾಗಲೇ ಇಲ್ಲಿಂದ ಸುಮಾರು 40ರಿಂದ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇಲ್ಲಿಂದ ನೀರು ಕೂಡ ಡಂಪ್ ಆಗ್ತಾ ಇತ್ತು. ಹಾಗಾಗಿ ಡ್ಯಾಮ್ ನಲ್ಲಿ ನೀರಿದ್ರು ಇಲ್ಲಿಂದ ನೀರನ್ನ ಹಳ್ಳಿಗಳಿಗೆ ಬಿಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತರುಗಳು ಕೂಡ ಸಾಕಷ್ಟು ಇಲ್ಲಿಗೆ ಬಂದಿದ್ದಾರೆ ಒತ್ತಾಯ ಮಾಡ್ಲಿಕ್ಕೆ. ಸರ್, ಈಗ ಯಾವ ಉದ್ದೇಶಕ್ಕೆ ಇಲ್ಲಿ ಅಂದ್ರೆ ಏತ ನೀರಾವರಿ ಸ್ಟಾಪ್ ಆಗಿರ್ತಕ್ಕಂಥದ್ದು, ಯಾವ ಉದ್ದೇಶಕ್ಕೆ ಸ್ಟಾಪ್ ಆಗಿದೆ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಮೊದಲನೇದಾಗಿ ರಾಜಕಾರಣ ನಾವ್ ಬಂದಾಗ ಮಾಡೋಣ 3 ಜನನು ಅವರೇನೆ, 3 ಪಾರ್ಟಿಯವರು ಅವರೇನೆ. ಅವ್ರ ಹೆಚ್ಚು ಇವ್ರ ಹೆಚ್ಚು ಅನ್ನಂಗಿಲ್ಲ. ಆಕ್ಚುಲಿ ಎಲ್ಲಾನು ಇನ್ನೇನು 2 ಕೋಟಿ ಕಟ್ತೀವಿ ಅಂತ ಹೇಳ್ತಾ ಇದಾರೆ, ಕಟ್ಟಿಲ್ಲ. ಹೊಳೆನರಸೀಪುರ 50 ಕೋಟಿ ಇದೆ, ಚಂದ್ರಪಟ್ಟಣ 50 ಕೋಟಿ ಇದೆ, ಇದು 2 ಲಕ್ಷ. ಇದು DCR ಮೊನ್ನೆ 2 ಕೋಟಿ ಮೊನ್ನೆ ಕರೆದ್ಬಿಟ್ಟು DCR ಹೇಳ್ತಾರೆ ಆಗತ್ತೆ ಇಲ್ವ್ರಿ ಅಂತ ಹೇಳಿ, ಈಗ ಎಲ್ಲರನ್ನು ಕರೆಸ್ಬಿಟ್ಟು ನಾಳೆ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ರು. ಇವತ್ತು ಆಗಲ್ಲ, ನಾಳೆ ಬರ್ತಾರೆ ಅಂತ ಹೇಳಿದ್ರೆ, ಜಿಲ್ಲೆ ಮಿನಿಸ್ಟ್ರು ಬರ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಎಷ್ಟು ಹಳ್ಳಿಗಳಿಗೆ ಇದು ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ? ಜೊತೆಗೆ ಇದು ಆಗಿ ಈ ಏತ ನೀರಾವರಿ ಹಿಂದೆ ಹೋಗ್ತಾ ಇತ್ತ, ಹಳ್ಳಿಗಳಿಗೆ ನೀರು ಹೋಗ್ತಾ ಇತ್ತ, ಈಗ ನಿಲ್ಸಿದಾರ ಇಲ್ಲ ಏನು, ಯಾವ ತರ ಅಂತ? ಈ ಯೋಜನೆ 2001ರಿಂದ 13 ಮುಕ್ತಾಯ ಆಯ್ತು. ಸುಮಾರು ಕನಿಷ್ಠ 40 ಹಳ್ಳಿಗೆ ನೀರು ಒದಗಿಸ್ಬೇಕಾಯ್ತು. 58 ಕೆರೆ 40 ಹಳ್ಳಿ ಬರುತ್ತೆ ಇದಕ್ಕೆ. ಇದು ಒಬ್ರು ನಮ್ಮ ಈಗ ಹಿಂದೆ ಆಳದಂತ ಶಾಸಕರು, ಅಭಿವೃದ್ಧಿ ಅಧಿಕಾರರು ಎಲ್ಲಿಂದೆಲ್ಲ ತಂದು 1000 ಕೋಟಿ ಆಸ್ತಿ ಕೆಲಸ ಮಾಡಿದ್ರಂತಪ್ಪ. 2 ಕೋಟಿ ರೂಪಾಯಿ ಕೆಲಸ ಮಾಡಿ ನೀರು ಕೊಡಕ್ಕಾಗಿಲ್ಲಪ್ಪ, ಮರ್ತೋಗ್ಬಿಟ್ಟವ್ರು. ಅವ್ರು ಇನ್ನೊಬ್ರು ಗೆಲ್ಲಿಸ್ಕೊಂಡೇ ಬರ್ತಾವ್ರೆ ಒಬ್ರನ್ನ, ಅವ್ರಿಗೆ ಈ ಯೋಜನೆ ಗೊತ್ತಿಲ್ವಂತೆ ಇನ್ನೊಬ್ರಿಗೆ. ಅಂತ ಶಾಸಕರು ನಮ್ ಪಡೆದಿದ್ವಲ್ಲ, ಅದು ನಮ್ಮ ತಾಲೂಕಿನ ಏನ್ ಪುಣ್ಯನೋ ಏನೋ ಗೊತ್ತಿಲ್ಲಪ್ಪ. ಇನ್ನೊಬ್ರು ಈ ಸಾಲಗಾಮಿ ಹೋಬಳಿಯಿಂದ 4 ಬಾರಿ MLA ಆಗಿದ್ರು. ಈ ಇದನ್ನ ಯೋಜನೆ ಅವ್ರು ಬಂದ ತಕ್ಷಣನೇ ಮುಗಿದ್ ಬಿಡ್ತಪ್ಪ. ಅವ್ರ ಕ್ಷೇತ್ರ ಹೋಯ್ತಲ್ಲ, ನೀರ್ ಬೇಡ. ಇದು ಈ ರಾಜಕಾರಣಿಗಳಿಗೆ ವ್ಯವಸ್ಥೆ. ಇದು ಅವ್ರು ಇದ್ದದ್ರಷ್ಟ ನೀರು ಹರಿಯೋದೋ ಏನೋ ಗೊತ್ತಿಲ್ಲ. ಹಾಗಾಗಿ ನೋಡಿ, ಇಷ್ಟೊಂದು ಯೋಜನೆ ತುಕ್ಕಡಿತಾ ಇದೆಯಪ್ಪ. ಎಂತೆಂತ ಹೊಸ ಮಿಷನರಿಗಳಿದಾವೆ ಅಂದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳ ನಿಜವಾಗ್ಲೂ ರೈತರ ಕಣ್ಮಣಿ ಅವರು. ನಾವು ಹೇಳಿದ ತಕ್ಷಣನೇ 6 ತಿಂಗಳು ಒಂದು ಮೀಟಿಂಗ್ ಮಾಡಿದ್ರು. ಇಡೀ ಅಧಿಕಾರಿಗಳು ವರ್ಗನೆ ತರದು ಇದಕ್ಕೆ ಸಾಧಕ ಬಾಧಕ ಏನ್ ಬೇಕು ಅಂತ ಕೇಳಿದ್ರು. ಅದನ್ನ ರಾಜಕಾರಣಿಗಳು ಮಾಡ್ಬೇಕಾಗಿತ್ತು. ಅವ್ರಿಗೆ ನಾವು ಓಟ್ ಹಾಕಿದ್ವಿ, ಗೆಲ್ಸಿದ್ವಿ. ಅದನ್ನ ರಾಜಕಾರಣ ಮಾಡ್ಲಿಲ್ಲ. ನಾವೇ ಕರೆದೋ ನೆನ್ನೆ, ಬನ್ನಿ ಸ್ವಾಮಿ ನಮ್ಮ ಕ್ಷೇತ್ರ ಶಾಸಕರೇ, ನೀರು ಹರಿಸ್ಬೇಕು, ನೀವೇ ಚಾಲನೆ ಕೊಡ್ಬೇಕು. ಬೇರೆ ತಾಲೂಕು MLAಗಳು ಎಷ್ಟು ಮಹಾನುಭಾವರು ನಮ್ಮ ಹೇಮಾವತಿ ನೀರ್ನ ಬರೀ ಅದನ್ನೇ ರಾಜಕಾರಣ ಮಾಡ್ಕೊಂಡ್ಬಿಟ್ಟು ಬಂದವ್ರೆ. ಅದನ್ನ ಮಾಡಿ ಅಂತ ಹೇಳಿದ್ರೆ, ಈ ಶಾಸಕರು ರಾತ್ರಿ 9 ಗಂಟೆಲಿ ಹೌದಾ ಕರೆಂಟ್ ಬಿಲ್ ಕಟ್ಬೇಕಂತ ನಮ್ಮನ್ನೇ ಕ್ವಶನ್ ಮಾಡ್ತಾರಪ್ಪ. ಇಂಥ ಶಾಸಕರು ಪಡೆದಿದ್ವಿ. ಇನ್ನೊಬ್ರು ಮಹಾನ್ ಭಾವರು ಬರೀ ಅಭಿವೃದ್ಧಿನೇ ಮಾಡೋದ್ರಪ್ಪ. ಹಾಸನ ಸುತ್ತಮುತ್ತ ಲೇಔಟ್ ಮಾಡಿದ್ರು, ಭೂಮಿ ಮಾರ್ಸಿದ್ರು, ಹೋದ್ರಪ್ಪ. ನೀರಾವರಿನೇ ಇಲ್ಲಪ್ಪ. ಇನ್ನೊಬ್ರು ಕ್ಷೇತ್ರ ಹೊಂಟೋಯ್ತು, ಕಾಣೆ ಆದ್ರಪ್ಪ. ಇದು ರಾಜಕಾರಣ ಇವತ್ತು. ಹಾಗಾಗಿ ರೈತ ಸಂಘದರೆ ನೇರವಾಗಿ ಇವತ್ತು ಸಾಲಗಾಮಿ ಹೋಬಳಿಲಿ ಶತಾಯಗತಾಯ 4ರಿಂದ 5 ದಿವಸದೊಳಗೆ ನೀರ್ ತಗೊಂಡೋಗೋದು ಛಲದಿಂದ ಬಂದಿದ್ವಿ ನಮ್ಮ ಮರತಣ್ಣ ನೇತೃತ್ವದಲ್ಲಿ. ಇವ್ರು ಹುಟ್ಟು ಹೋರಾಟಗಾರರು, ಇಂಥ ಎಷ್ಟು ಹೋರಾಟ ಮಾಡಿರೋ ಗೊತ್ತಿಲ್ಲ. ಹಾಗಾಗಿ ಈ ಯೋಜನೆನ ಖಂಡಿತವಾಗ್ಲೂ ಶಿವಲಿಂಗೇಗೌಡರ ಮೇಲೆ ಭಾರಿ ವಿಶ್ವಾಸ ಇದೆ. ಈಗ ಮಾನ್ಯ ಉಸ್ತುವಾರಿ ಸಚಿವರು, ಭಾರಿ ಉಸ್ತುವಾರಿ ಸಚಿವರು. ಏಕೆ ನೀರು ಅವರು ಗಣಸಿ ಕ್ಷೇತ್ರದಲ್ಲಿ ಎಷ್ಟು ಬರ ಇದೆ ಅಂತ ಖುದ್ದಾಗಿ ನೋಡ್ಯವ್ರೆ. ಆ ಬರ ಅವ್ರಿಗೆ ತಟ್ಟಬೇಕು. ಈ ಹೋಬಳಿಲಿ ಎತ್ತಿನೊಳೆ ನೀರ್ನ ಕೊಡ್ತಾ ಇದಾರೆ ಅವ್ರು. ನಾನು ಮೊನ್ನೆ ಹೋಗಿದ್ದೆ ಸರ್, ಹೊಟ್ಟೆ ಉರಿತಿದ್ದೆ ನನಗೆ. ನಿಟ್ಟೂರು ಅಲ್ಲೆಲ್ಲ ಸರ್ ಹೊಟ್ಟೆ ಉರಿತಿತ್ತು ಸರ್ ನಿಜವಾಗ್ಲು. ಅದೇ ಪಕ್ಕ ಕ್ಷೇತ್ರಕ್ಕೆ ತುರುವೇಕೆರೆಗೆ ಹೋಗಿದ್ ನಾನು, ಟಿಪ್ಟೂರ್ಗೆ ಹೋಗಿದ್ದೀನಿ. ಖುಷಿ ಆಗುತ್ತೆ. ನಮ್ಮ ಹೇಮಾವತಿ ನೀರು ಇಷ್ಟೊಂದು ಅದ್ಭುತವಾಗಿ ಹರಿದ್ದು ಕೃಷಿಗೆ ಸಂಪತ್ತು ಕೊಡ್ತೈತೆ. ನಾವು ಇಲ್ಲಿ ಇದ್ದು ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ನಮ್ಮ ರಾಜಕಾರಣಿಗಳಿಗೆ. ಹಾಗಾಗಿ ಶಿವಲಿಂಗೇಗೌಡರು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅದ್ ಮಾಡಿಲ್ಲ ಅಂದ್ರೆ ಬುದ್ಧಿ ಕಲ್ಸೋದು ಗೊತ್ತು ರೈತರಿಗೆ. ನೋಡಿ, ಇದಿಷ್ಟು ಇಲ್ಲಿನ ರೈತ ಸಂಘಟನೆಯವರು ಹೇಳ್ತಾ ಇರುವಂತದ್ದು. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಆಗಿದೆ. ಸಾಕಷ್ಟು ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಗೆದ್ರು, ಅಭಿವೃದ್ಧಿಯ ಹರಿಕಾರರು ಅನ್ನಿಸ್ಕೊಂಡ್ರು. ಇನ್ನು ಕೆಲವರು 3-4 ಬಾರಿ ಜಯಗಳಿಸಿದ್ದಾರೆ. ಇನ್ನ ಕೆಲವೊಬ್ರು ಶಾಸಕರು ಈ ಕ್ಷೇತ್ರ ಮರುವಿಂಗಡಣೆ ಆಯ್ತು ಅಂತ ಬೇರೆ ಕ್ಷೇತ್ರಕ್ಕೆ ಹೋದ್ರು. ಇಷ್ಟೆಲ್ಲ ಆದ್ರೂ ಇದು ಉದ್ಘಾಟನೆ ಆಗಿಲ್ಲ. ಹೊಳೆನರಸೀಪುರ ಚನ್ನರಾಯಪಟ್ಟಣಕ್ಕೆ ಹೋಲಿಸಿದ್ರೆ ಅಲ್ಲಿ
40-50 ಕೋಟಿ ಪೆಂಡಿಂಗ್ ಇದೆ ವಿದ್ಯುತ್ ಬಿಲ್ ಬಾಕಿ. ಆದ್ರೆ ಇಲ್ಲಿ ಕೇವಲ 2 ಕೋಟಿ ಪೆಂಡಿಂಗ್ ಇರೋದಕ್ಕೆ ನಿಲ್ಸಿರುವಂತದ್ದು ಎಷ್ಟು ಸರಿ? ಇಚ್ಛಾಶಕ್ತಿಯ ಕೊರತೆ ಆಗಿದೆ. ನಾವು ಗೆದ್ದಾಗ ನೀರ್ ಬಿಡಿಸ್ಕೋಬೇಕು ಅಂತ ಅಂದ್ರೆ 45ರಿಂದ 50ಕ್ಕೂ ಹೆಚ್ಚು ಹಳ್ಳಿಗಳ ಪರಿಸ್ಥಿತಿ ಏನೆಂಬುದನ್ನ ಇಲ್ಲಿ ಜನಗಳೇ ಕೂಡ ನಿರ್ಧರಿಸಬೇಕು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.